ನಮಸ್ಕಾರ, ನಾನು ಲಹರಿ. ಇವತ್ತಿನ ವಿಡಿಯೋದಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ಎಕನಾಮಿಕ್ಸ್ ಎರಡರದ್ದು ಸ್ಟ್ರಾಟಜಿ ಒಂದೇ, ಎರಡೂ MCQ ಆಗಿರೋದ್ರಿಂದ ಸಿಮಿಲರ್ ಆಗಿರುತ್ತೆ ಅಂತ ಕೊಲಾಬ್ ಮಾಡಿ ಒಟ್ಟಿಗೆ ಹೇಳ್ತಾ ಇದ್ದೀನಿ. ಎರಡೂ ತುಂಬಾನೇ ಅಡ್ವಾಂಟೇಜಸ್ ಪೇಪರ್, ಯಾಕಂದ್ರೆ MCQ ಇರುತ್ತೆ, ಥಿಯರಿ, ಪ್ರಾಕ್ಟಿಕಲ್, ಆಲ್ಫಾಬೆಟ್ಸ್, ಲೆಟರ್ಸ್, ವರ್ಡ್ಸ್ ಏನು ಬರೆಸಿರಲ್ಲ, ಜಸ್ಟ್ ಮಾರ್ಕ್ ಮಾಡೋದಷ್ಟೇ ಇರುತ್ತೆ. ಅವ್ರಿಗೆ ರೀಸನ್ ಕೂಡ ಯಾಕೆ ಹೇಳಷ್ಟಿರಲ್ಲ, ಯಾಕೆ ನೀವು ಅದನ್ನ ಮಾರ್ಕ್ ಮಾಡಿದ್ರಿ ಅಂತ. ಬಟ್ ದೆನ್ ಆಕ್ಯುರಸಿ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸುಮ್ಮನೆ ಇಂಕಿ ಪಿಂಕಿ ಪಾಗಿ ಮಾಡ್ಬಿಟ್ಟು ಯಾವುದೋ ಒಂದು ಇಕ್ಬಿಡೋಣ ಅಂತ ಇಟ್ಟರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಯು ಜಸ್ಟ್ ಹ್ಯಾವ್ ಟು ಬ್ಯಾಲೆನ್ಸ್ ಎರಡೂ. ಆ್ಯಂಡ್ ಇನ್ನೊಂದು ದೊಡ್ಡ ಬೆನಿಫಿಟ್ ಏನಂದ್ರೆ ಕ್ಯಾಲ್ಕುಲೇಟರ್ ಅಲೋ ಮಾಡ್ತಾರೆ, ಎಸ್ಪೆಷಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ. ಕ್ಯಾಲ್ಕುಲೇಟರ್ ಎಂತ ಸೇವಿಯರ್ ನಮಗೆ ಅಂದರೆ, ಇಮ್ಯಾಜಿನ್ ದ ಹೋಲ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಪೇಪರ್ ವಿತೌಟ್ ಕ್ಯಾಲ್ಕುಲೇಟರ್, ಡಿಸಾಸ್ಟರ್ ದಟ್ ಈಸ್. ಸೊ ನಾನೀಗ ಒಂದಷ್ಟು ಚಾಪ್ಟರ್ಸ್ ಹೇಳ್ತೀನಿ ಯಾವ್ದು ಇಂಪಾರ್ಟೆಂಟು ಅಂತ. ಈಗ ಯಾವುದನ್ನು ಹೊಸದಾಗಿ ಏನು ಕಲ್ತ್ಕೊಂಡು ಹೋಗ್ಬೇಕು ಅಂತೇನಿಲ್ಲ. ಇನ್ ಕೇಸ್ ನಿಮ್ಗೆ ಯಾವುದಾದ್ರು ಚಾಪ್ಟರ್ ಗೊತ್ತಾಗ್ತಾ ಇಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಲೀವ್ ಇಟ್, ಬಿಕಾಸ್ ಅಷ್ಟೊಂದೇನು ಮ್ಯಾಟರ್ ಆಗಲ್ಲ. ಬಟ್ ದೆನ್ ಏನೋ ಅಷ್ಟೊಂದು ಬಿಟ್ಟು ಹೋಗೋದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅದು ಹೆಂಗೆ ಬಿಟ್ಟು ಹೋಗ್ತೀರಾ ಅಂತ. ಬಟ್ ಸ್ವಲ್ಪ ಧೈರ್ಯ ಮಾಡಿ ಏನೋ ಒಂದು ಮಾಡಿ. ಬಟ್ ಈಗ ಹೇಳೋ ಇಂಪಾರ್ಟೆಂಟ್ ಚಾಪ್ಟರ್ಸಲ್ಲಿ ಯಾವುದು ಬಿಟ್ಟು ಹೋಗಬೇಡಿ. ಫಸ್ಟ್ ಚಾಪ್ಟರ್ಲಿ ಆ ಲಾಗರಿದಮ್ ಬಿಡ್ಬೋದು, ಬಿಕಾಸ್ ಇಟ್ಸ್ ಲಿಟಲ್ ಬಿಟ್ ಕನ್ಫ್ಯೂಸಿಂಗ್ ಫಾರ್ ಫ್ಯೂ ಪೀಪಲ್. ಬಟ್ ಅದರದ್ದು ಬಿಟ್ಟು 3 ಪಾರ್ಟನ್ನು ಕಲ್ತ್ಕೊಂಡು ಹೋಗಿ. ಆ್ಯಂಡ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಆರ್ ಎಲ್ಸ್ ಮ್ಯಾಥಮೆಟಿಕ್ ಆಫ್ ಫೈನಾನ್ಸ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. LR ಪೂರ್ತಿ 20 ಮಾರ್ಕ್ಸ್. ಇನ್ ಕೇಸ್ ನಿಮಗೆ ಬ್ಲಡ್ ರಿಲೇಷನ್ಸ್ ಏನಾದರೂ ಕನ್ಫ್ಯೂಷನ್ ಇದ್ರೆ, ಆ್ಯಂಡ್ ಆಲ್ಸೋ ಎಲ್ಲ ಚಾಪ್ಟರ್ಸು ಈಸಿನೇ ಇರುತ್ತೆ. ಜಸ್ಟ್ ಹ್ಯಾವ್ ಟು ಯೂಸ್ ಯುವರ್ ಬ್ರೈನ್, ಲಾಜಿಕಲ್ ಆಗಿ ಥಿಂಕ್ ಮಾಡಬೇಕು. ದಟ್ಸ್ ದ ರೀಸನ್ ದ ಥಿಂಗ್ ಇಸ್ ನೇಮ್ಡ್ ಆಸ್ ಲಾಜಿಕಲ್ ರೀಸನಿಂಗ್. ಅದು ಕೂಡ ಸಿಂಪಲ್. ಸ್ಟಾಟ್ಸಲ್ಲಿ ಫಸ್ಟ್ 2 ಚಾಪ್ಟರ್ಸ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸೊ ಜಸ್ಟ್ ಹ್ಯಾವ್ ಟು ಹೆಂಗೆ ರಿವಿಷನ್ ಮಾಡೋದು ಅಂತ ಏನಾದರೂ ಕೇಳ್ತಾ ಇದ್ರೆ, ಯಾವ ಥರ ಅಂತಿದ್ರೆ MTPs ಈ ಅಟೆಂಪ್ಟು ಆ್ಯಂಡ್ ಎಲ್ಲ PYQsನು ತೊಗೊಂಬಿಡಿ, ದಟ್ಸ್ ಬೆಸ್ಟ್. ಅಷ್ಟು ಅದ್ರ ಜೊತೆಗೆ ಮಾಡ್ಯೂಲ್ ಇಟ್ಕೊಳ್ಳಿ. ಇನ್ ಕೇಸ್ ನಿಮಗೆ ಮಾಡ್ಯೂಲು, MTP, PYQs ಎಲ್ಲಾನು ತೆಗಿಯೋದೇನಾದರೂ ಕಷ್ಟ ಆದರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಆಕಾಶ್ ಅಗರ್ವಾಲ್ ಸ್ಟಾರ್ ಸೀರೀಸ್ ವೆರಿ ಗುಡ್ ದಟ್ ಈಸ್. ಆ್ಯಂಡ್ ಎಕನಾಮಿಕ್ಸ್ಗೆ ಹಾರ್ದಿಕ್ ಮಂಜುಂದರ್ ಸರ್ನ ಫಾಲೋ ಮಾಡ್ಬೋದು. ಅವ್ರದ್ದು ಎಕ್ಸಾಮ್ 1 ವೀಕ್ ಆರ್ 2 ವೀಕ್ಸ್ ಬ್ಯಾಕಲ್ಲಿ ಫುಲ್ ಅವ್ರದ್ದು ಯಾವ್ದಾವ್ದು ವಿಡಿಯೋ ಸಿಗುತ್ತೆ, ನಿಮ್ಗೆ ಯಾವ್ದಾವ್ದು ನೋಡಬೇಕು ಅಂತ ಅನ್ಸುತ್ತೆ ಎಲ್ಲ ನೋಡ್ತಾ ಇರಿ. ಬಿಕಾಸ್ ಎಕನಾಮಿಕ್ಸ್ಗೆ ನಾನು ಪ್ರಿಫರ್ ಮಾಡೋದು ಮಾಡ್ಯೂಲ್ ರೀಡಿಂಗು. ಮ್ಯಾಕ್ರೋಗೆ ಮಾಡ್ಯೂಲ್ ರೀಡಿಂಗ್ ಮಾಡಿ ಆ್ಯಂಡ್ ಮೈಕ್ರೋಗೆ ಕಾನ್ಸೆಪ್ಟ್ಸ್ನ ರಿವೈಸ್ ಮಾಡ್ತಾ ಇರಿ. ಇನ್ ಕೇಸ್ ನಿಮಗೆ ಎರಡನ್ನೂ ಸೆಲ್ಫ್ ಸ್ಟಡಿ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಅಂದರೆ ನೀವು ಹಾರ್ದಿಕ್ ಮಂಜುಂದರ್ ಸರ್ ವಿಡಿಯೋಸ್ ನೋಡ್ಬೋದು. ಬಿಕಾಸ್ ಎನಿವೇ ಕೇಳೋದು ಸ್ವಲ್ಪ ಈಸಿಯರ್ ದೆನ್ ರೀಡಿಂಗ್ ಅಂತ ಅನಿಸುತ್ತೆ ನನಗೆ. ಸೊ ಯು ಕ್ಯಾನ್ ರೆಫರ್ ಹಾರ್ದಿಕ್ ಮಂಜುಂದರ್ ಸರ್ ಇಸ್ ವೆರಿ ಗುಡ್. ಶುಭಮ್ ಜಗದೀಶ್ ಸರ್ ಹತ್ರನೇ ನಾನು ಶುಭಮ್ ಜಗದೀಶ್ ಸರ್ ಫಾಲೋ ಮಾಡಿಕೊಂಡು VCAದಲ್ಲಿ ನಾನು ಪೂರ್ತಿ ಸಿಲೆಬಸ್ ಮುಗಿಸಿದ್ದು. ಬಟ್ ದೆನ್ ದ ಕ್ಲಾರಿಟಿ ಐ ಗಾಟ್ ವಾಚಿಂಗ್ ಹಾರ್ದಿಕ್ ಮಂಜುಂದರ್ ಸರ್ ವಿಡಿಯೋಸ್, ಇನ್ಕ್ರೆಡಿಬಲ್ ದಟ್ ವಾಸ್. ಆ್ಯಂಡ್ ಆವ್ರೇಜಾಗಿ ಏನಾದರೂ ಪ್ರಿಪ್ರೇಷನ್ ಮಾಡಿರ್ತೀರ ಅಂದ್ಕೊಳ್ಳಿ, ಅಷ್ಟೊಂದು ಫುಲ್ ಕ್ಲಾರಿಟಿನೂ ಇಲ್ಲ. ಬಟ್ ದೆನ್ ಇನ್ನೊಂದು ಸ್ವಲ್ಪ ಪ್ರಿಪೇರ್ ಆದರೆ ನಾವು ಕಲ್ತ್ಕೊಂಡ್ಬಿಡ್ಬೋದು ಆ ಚಾಪ್ಟರ್ ಅಂತ. ಆ ಥರದ್ದು ಯಾವುದಾದ್ರು ಇದ್ದರೆ ಮ್ಯಾರಥಾನ್ ನೋಡಿ. ಐ ಡೋಂಟ್ ನೋ ಯಾಕೆ ಮ್ಯಾರಥಾನ್ಸ್ ನೋಡಬೇಕು, ಅದೆಲ್ಲ ನಂಗೆ ಗೊತ್ತಿಲ್ಲ. ಐ ಆಮ್ ಜಸ್ಟ್ ರೆಫರಿಂಗ್ ಯು. ನಾನು ಒಂದ್ಸಲ ಸಿಲೆಬಸ್ ಕವರ್ ಮಾಡಬೇಕಾದಾಗಲೇ ನಾನೆಲ್ಲ ಪ್ರಿಪೇರ್ ಆಗಿಬಿಟ್ಟಿದ್ದೆ. ನಾನು ಡೌಟ್ಫುಲ್ ಆಗಿ ಪ್ರಿಪೇರ್ ಆಗಿರಲಿಲ್ಲ, ಆವ್ರೇಜಾಗಿ ಏನು ಪ್ರಿಪೇರ್ ಆಗಿಲ್ಲ. ಸೊ ಜಸ್ಟ್ ಟಾಸ್ಕ್ ಸೀರೀಸಲ್ಲಿ ನನ್ನ ಕೆಲಸ ಆಗೋದು. ಇನ್ ಕೇಸ್ ನಿಮ್ಮಲ್ಲಿ ಯಾವುದಾದ್ರೂ ಕೆಲವು ಚಾಪ್ಟರ್ಸು ಆವ್ರೇಜಾಗಿ ಅಷ್ಟೇ ಪ್ರಿಪೇರ್ ಆಗಿರೋದು, ನನಗಿನ್ನ ಕ್ಲಾರಿಟಿ ಇಲ್ಲ ಅಂತ ಅನ್ನೋದಿದ್ರೆ ನೀವು ಮ್ಯಾರಥಾನ್ ನೋಡ್ಬೋದು. ಐ ಕ್ಯಾಂಟ್ ಸಜೆಸ್ಟ್ ಎನಿ ಫ್ಯಾಕಲ್ಟಿ ಫಾರ್ ದಿಸ್, ಬಿಕಾಸ್ ನಾನು ಪರ್ಸ್ನಲಿ ಯಾವುದು ಮ್ಯಾರಥಾನ್ಸ್ ನೋಡಿಲ್ಲ. ಬಟ್ ದೆನ್ ಆಕಾಶ್ ಅಗರ್ವಾಲ್ ಸರ್ ಇಸ್ ವೆರಿ ಗ್ರೇಟ್, ಬಟ್ ಯು ಕ್ಯಾನ್ ಸ್ಟಿಲ್ ಫಾಲೋ ರಾಹುಲ್ ಬುಟಾನಿ ಸರ್, ಹಿ ಈಸ್ ಆಲ್ಸೋ ಗುಡ್. ವಿಶ್ವಾಸಿಯದಲ್ಲಿದ್ದಾರೆ ಅವರು. ನನಗೆ ಹೈ ವೇಟೇಜ್ ಇರೋ ಚಾಪ್ಟರ್ಸ್ ಹೇಳಿದ್ನಲ್ಲ, ಅದಂತೂ ಬಿಡೋಕ್ಕೆ ಹೋಗಬೇಡಿ. ನೀವು ಇನ್ನೊಂದು ಏನು ಮಾಡ್ಬೋದು ಅಂದರೆ, ಎಕ್ಸಾಮ್ಗೂ ಮುಂಚೆ 2 hours ಟೈಮರ್ ಇಟ್ಬಿಟ್ಟು ಯಾವುದಾದ್ರೂ ಒಂದು PYQ, MTP ತೊಗೊಂಡು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಫಸ್ಟ್ ಹಾರಲ್ಲಿ ನೀವು ಆಲ್ಮೋಸ್ಟ್ 60 ಕ್ವಶನ್ಸ್ ಅಟೆಂಡ್ ಮಾಡಿಬಿಟ್ಟಿರಬೇಕು. ಯಾವ್ದು ಈಸಿ ಅನ್ಸುತ್ತೆ, ಯಾವ್ದು ಟಕ್ ಅಂತ ಆಗ್ತಾ ಇರೋದು ಅದೆಲ್ಲ ಸಾಲ್ವ್ ಮಾಡ್ತಾ ಇರಿ. ಸೆಕೆಂಡ್ ಹಾರಲ್ಲಿ ನೀವು ಇನ್ನೊಂದು 40 ಮಾರ್ಕ್ಸ್ಗೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇದೆ ಅಥವಾ ಸ್ವಲ್ಪ ಬ್ರೈನ್ ಕನ್ಸ್ಯೂಮಿಂಗ್ ಇದೆ ಅನ್ನೋದನ್ನ ನಿಧಾನವಾಗಿ ಯೋಚನೆ ಮಾಡಿ ಸಾಲ್ವ್ ಮಾಡ್ಬೋದು. ಆಕ್ಯುರಸಿ ಇಸ್ ವೆರಿ ಇಂಪಾರ್ಟೆಂಟ್. ನೀವು 50 ಕ್ವಶನ್ನೇ ಬರ್ದು ಬನ್ನಿ, 50 ಕ್ವಶನ್ಗೆ 50 ಕ್ವಶನ್ ರೈಟ್ ಇರುತ್ತೆ ಅಂತಲೇ ಆ ಥರ ಬರ್ಬಿಡ್ಬಿಡ್ಬೇಕು. ಇನ್ ಕೇಸ್ ನೀವು ಯಾವುದೋ ಒಂದೆರಡು ಹಾಗೆ ಹಿಂಗೆ ಮಾಡಿ ಹಾಕ್ತೀನಿ ಅಂದರೆ ನೀವು ಆಲ್ಮೋಸ್ಟ್ ಒಂದು 80-90 ಮಾರ್ಕ್ಸ್ ಅಟೆಂಡ್ ಮಾಡಿರಬೇಕು. ಬಿಕಾಸ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತಲ್ವಾ, ಎಲ್ಲಾನು ಬ್ಯಾಲೆನ್ಸ್ ಮಾಡೋ ಕಾರಣ ಆಕ್ಯುರೇಟಾಗಿ ಇರೋದನ್ನ ನೋಡ್ಕೊಳ್ಳಿ. ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಕನಾಮಿಕ್ಸ್ 2 hours ಸಫಿಷಿಯೆಂಟಾಗಿ ಆಗೋಗ್ಬಿಡುತ್ತೆ ಅಂತ ಅನ್ಸುತ್ತೆ. ಬಟ್ ದೆನ್ ಫಾರ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಜನ ದೇ ಫೇಸ್ ಅ ಲಾಟ್ ಆಫ್ ಡಿಫಿಕಲ್ಟೀಸ್. 2 hourಲ್ಲಿ 100 ಮಾರ್ಕ್ಸ್ ಅಟೆಂಡ್ ಮಾಡಿ ಬರೋಕ್ಕೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಟ್ಸ್ ಲಿಟಲ್ ಟೈಮ್ ಕನ್ಸ್ಯೂಮಿಂಗ್. ಬಟ್
ಟ್ರಿಕ್ಸನ್ನು ಕಲ್ತ್ಕೊಂಡು ಅದನ್ನು ಅಳವಡಿಸೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸುಮ್ಮನೆ ಎಲ್ಲಾನು ಪೇಪರಲ್ಲಿ ಪೆನ್ಸಿಲಲ್ಲಿ ಪ್ರತಿ ಸ್ಟೆಪ್ಪು ಪ್ರತಿ ಫಾರ್ಮುಲಾ ಬರಬೇಕು ಅಂತಿಲ್ಲ. ಆ್ಯಂಡ್ ನಿಮ್ಮ ರಿವಿಷನ್ಗೆ ಫಾರ್ಮುಲಾ ಲಿಸ್ಟ್ ಪ್ರಿಪೇರ್ ಮಾಡ್ಕೊಂಡಿರಬೇಕು. ಇನ್ ಕೇಸ್ ನೀವು ಇಷ್ಟುವರೆಗೂ ನೀವು ಫಾರ್ಮುಲಾ ಲಿಸ್ಟ್ ಪ್ರಿಪೇರ್ ಮಾಡ್ಕೊಂಡಿಲ್ಲ ಅಂದರೆ ನಾನು ಮಾಡ್ಕೊಂಡಿರೋ ಫಾರ್ಮುಲಾ ಲಿಸ್ಟ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಯು ಕ್ಯಾನ್ ರೆಫರ್ ದಟ್. ಬಟ್ ನಿಮ್ಮ ಫಾರ್ಮುಲಾ ಲಿಸ್ಟ್ ನೀವೇ ಮಾಡಿಕೊಂಡ್ರೆ ಚೆನ್ನಾಗಿ ಬ್ರೈನಲ್ಲಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ರಿವೈಸ್ ಮಾಡಬೇಕಾದ್ರೆ ನಾನು ಮಾಡ್ದಂಗೆ ನೀಟಾಗಿತ್ತು ಆ್ಯಂಡ್ ರಿವೈಸ್ ಮಾಡೋ ಟೈಮಲ್ಲಿ ಸ್ವಲ್ಪ ಮಿಸ್ ಆಗಿದೆ. ಬಟ್ ಪ್ಲೀಸ್ ಇಗ್ನೋರ್ ದ್ಯಾಟ್, ಯು ಕ್ಯಾನ್ ಸ್ಟಿಲ್ ಗೋ ಥ್ರೂ ಮೈ ಫಾರ್ಮುಲಾ ಲಿಸ್ಟ್. ಇಟ್ ಮೈಟ್ ಹೆಲ್ಪ್ ಯು. ಆ್ಯಂಡ್ ಏನಾದರೂ ಗೊತ್ತಾಗ್ತಾ ಇಲ್ಲ, ಎಲ್ಲೋ ಏನೋ ಆಗ್ತಾ ಇದೆ, ಯಾವುದೋ ಚಾಪ್ಟರ್ ಬಿಟ್ಬಿಟ್ಟಿದ್ದೀನಿ, ಈಗ ನಾನು ಹೇಳಿರೋ ಹೈ ವೇಟೇಜ್ ಚಾಪ್ಟರಲ್ಲೇ ಯಾವುದೋ ಒಂದು ಬರಲ್ಲ ಅಂದರೆ ಡೋಂಟ್ ಪ್ಯಾನಿಕ್. ಇಟ್ಸ್ ಗೋನ್ ಬಿ ವೆರಿ ಓಕೆ. 100 ಮಾರ್ಕ್ಸಲ್ಲಿ 100 ಮಾರ್ಕ್ಸು ತೆಗಿಬೇಕಂತ ಏನಿಲ್ಲ. ಇಮ್ಯಾಜಿನ್ ನೀವು 15 ಮಾರ್ಕ್ಸ್ ತುಂಬಾ ಡಿಫಿಕಲ್ಟ್ ಆಗಿದೆ, ಕ್ವಶನ್ ಬರೆಯೋಕ್ಕೆ ಆಗಲ್ಲ, ಅಟೆಂಪ್ಟ್ ಓದೋಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟು ಇಟ್ಸ್ ಲೈಕ್ ಥ್ರೋಯಿಂಗ್ ಅಪ್, ಐ ಫೀಲ್ ಲೈಕ್ ಪ್ಯೂಕಿಂಗ್ ಆ ಥರ ಕ್ವಶನ್ಸ್ ನೋಡ್ಬಿಟ್ರೆ ಅಂದಾಗ ಜಸ್ಟ್ ಲೀವ್ ಇಟ್. ಐ ಆಮ್ ಟೆಲಿಂಗ್ ಯು, ಜಸ್ಟ್ ಲೀವ್ ಇಟ್. ಬಿಕಾಸ್ ಸುಮ್ಮನೆ ಅಟೆಂಡ್ ಮಾಡಿ ಬರೋದ್ರಿಂದ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಜಸ್ಟ್ ಲೀವ್ ಇಟ್. 100ಅಲ್ಲಿ ಒಂದು 15-20 ಮಾರ್ಕ್ಸ್ ಹೋದ್ರು 85-80 ಆದರೂ ಅಟೆಂಡ್ ಮಾಡಿ ಚಾನ್ಸ್ ಸಿಗುತ್ತೆ. ಅದ್ರ ಮೇಲೆ ನೆಗೆಟಿವ್ ಮಾರ್ಕಿಂಗ್ ನಿಮ್ಗೆ ಎಷ್ಟು ಬರುತ್ತೆ ದಟ್ ಈಸ್ ಡಿಫ್ರೆಂಟ್. ಬಟ್ ಇನ್ನೊಂದೇನೆಂದರೆ HP ಪೆನ್ಸಿಲ್ ತೊಗೊಂಡೋಗಿ ಥಿಯರಿ ಪೇಪರ್ಗೆ ಬ್ಲ್ಯಾಕ್ ಬಾಲ್ ಪೆನ್, MCQ ಮಾಡೋದಕ್ಕೆ MCQ ರೌಂಡ್ ಗೋಲ ಮಾಡೋಕ್ಕೆ HP ಪೆನ್ಸಿಲ್ ಯಾವುದಾದ್ರೂ ಆಗಿರ್ಬೋದು, ಫಾರ್ಮುಲಾ ಲಿಸ್ಟು ರೆಫರ್ ಮಾಡಿ. ನನಗೆ ಗೊತ್ತು ನಿಮ್ಮ ಕೈಲಿ ಇದು ಮಾಡೋಕ್ಕಾಗುತ್ತೆ ಅಂತ. ಐ ಡೆಫಿನೆಟ್ಲಿ ನೋ ಯು ಕ್ಯಾನ್ ಡೂ ದಿಸ್. ಸೊ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಆಗಿ, ಎಷ್ಟು ಸಮ್ಸ್ ಆದರೆ ಅಷ್ಟು ಸಮ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿರಿ. ಎಷ್ಟು ಮಲ್ಟಿಪಲ್ ರಿವಿಷನ್ ಮಾಡೋಕ್ಕಾದ್ರೆ ಅಷ್ಟು ಮಲ್ಟಿಪಲ್ ರಿವಿಷನ್ ಮಾಡಿ ಫಾರ್ ಬೋತ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ಎಕನಾಮಿಕ್ಸ್ ಆಲ್ಸೋ. ಎಕನಾಮಿಕ್ಸು ಆ್ಯಕ್ಚುಲಿ ಈಸಿ. ಮ್ಯಾಕ್ರೋದಲ್ಲಿ ನೀವೊಂದು ಕೆಲವೊಂದು ಇಯರ್ಸ್ ಆಗಿರ್ಬೋದು, ಡೇಟಾ ಆಗಿರ್ಬೋದು, ಜಸ್ಟ್ ಕೆಲವೊಂದು ಚಾಪ್ಟರ್ಸ್, ಲಾಸ್ಟ್ ಫ್ಯೂ ಚಾಪ್ಟರ್ಸ್ 8, 9, 10 ಐ ಗಸ್ ಡೇಟಾ ಅದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ತಿಳ್ಕೊಂಬಿಟ್ರೆ ಅಷ್ಟರಲ್ಲೇ ಕ್ವಶನ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಮೈಕ್ರೋ ಇಸ್ ಸೋ ಡ್ಯಾಮ್ ಈಸಿ. ಎಕನಾಮಿಕ್ಸಲ್ಲಿ ಗ್ರಾಫ್ಸು ಆ್ಯಂಡ್ ಡೆಫಿನೇಷನ್ಸ್ ಯಾರ್ಯಾರು ಯಾವುದಾದ್ರು ಹೇಳಿದ್ದಾರೆ, ಈ ಥರ ಕ್ವಶನ್ಸ್ ದೇ ವೆರಿ ಸಿಂಪಲ್. ಅಷ್ಟೊಂದೇನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಕನಾಮಿಕ್ಸ್ಗೆ. ಎಕನಾಮಿಕ್ಸ್ ಇಸ್ ಗೋನ್ ಬಿ ವೆರಿ ಫೈನ್. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ತುಂಬ ಪ್ರಾಕ್ಟೀಸ್ ಮಾಡಿ. ಇನ್ ಕೇಸ್ ಯು ಆರ್ ಸ್ಟ್ರಗಲಿಂಗ್ ಅಂಥ ಜನ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಸೊ ಇಟ್ಸ್ ಲೈಕ್ ದಿನ ಪೂರ್ತಿ ಓದ್ತಾ ಇರಿ. ಡೋಂಟ್ ಓವರ್ ಥಿಂಕ್, ಡೋಂಟ್ ಟೇಕ್ ಟೂ ಮಚ್ ಆಫ್ ಸ್ಟ್ರೆಸ್. ಯು ಗಾಟ್ ದಿಸ್. ನಿಮ್ಮ ಕೈಯಲ್ಲಿ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.